ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನನ್ನ ಗುರುತ ಸಿಕ್ಕಿತಂತ ಅಂದ್ಕೊಂಡಿರುತ್ತೆ. ಎಸ್, ನಾನು ನಿಮ್ಮ ದ ವಂಡರ್ ಗರ್ಲ್ ಅಕ್ಷು. ಇವತ್ತು ಒಂದು ವಿಶೇಷ ಇತ್ತು. ಎಂತ ಅಂತೇಳಿ ಹೇಳಿದ್ರೆ, ರಾಘು ಅಮ್ಮನ ರೂಮಲ್ಲಿದ್ದೇನೆ ನಾನು ಇವಾಗ. ಇಲ್ಲಿ ಬಂದಿತ್ತು, ಸೊ ರಾಘು ಅಮ್ಮನ ರೂಮಲ್ಲಿದ್ದೇನೆ. ಇವತ್ತು ರಾಘು ಅಮ್ಮನ ಬರ್ತ್ಡೇ ಇದೆ. ಅದಕ್ಕೆ ನಾನು ಅಮ್ಮ ಅಲ್ಲ, ಸಾರಿ, ಇಲ್ಲ ಅಮ್ಮ ಇಲ್ಲ, ಮಾಯಿ, ರಕ್ಷಿತಾ, ಆಮೇಲೆ ದುಂಬಿ, ಅದು ಎಲ್ಲ ಒಟ್ಟು ಸೇರ್ಕೊಂಡು ಸರ್ಪ್ರೈಸಿಂಗ್ಲಿ, ರಾಘವಮ್ಮಗೆ ನಿಜ ಗೊತ್ತೂ ಇಲ್ಲ, ಅವರಿಗೆ ಇದ್ರ ಬಗ್ಗೆ ಒಂದು ಆಲೋಚನೆ ಸಮೇತ ಇಲ್ಲ. ಅವರಿಗೆ ಅವ್ರ ಬರ್ತ್ಡೇ ಅಂದ್ಕೊಂಡು ಗೊತ್ತಿಲ್ಲ, ಆ ಥರ ಸಿಚುವೇಶನ್ ಇದು. ಸೊ ನಾವು ಕೇಕೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇತ್ತು. ಸಂಜೆಗೆ ಕೇಕ್ ಕಟ್ ಮಾಡೋದು. ಇನ್ನೂ ಯಾರೂ ವಿಶ್ ಮಾಡಿಲ್ಲ, ಅವ್ರಿಗೆ ಅದರದ್ದು ಮಂಡೆಲ್ಲೂ ಇಲ್ಲ. ಈಗ ಅವ್ರು ಬಂದ ತಕ್ಷಣ ನಾವು ಕೇಕ್ ಕಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಲೇಟ್ ಇದೆಯಲ್ಲ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಪಾರ್ಕಿಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ನಾನು, ಆದಿ, ದುಂಬಿ, ರಕ್ಷಿತಾ ಪಾರ್ಕಿಗಂತ ಹೋದ್ವಿ. ಅಲ್ಲಿ ಏನೇನು ಮಾಡಿದ್ವಿ ಅಂತ ಹೇಳಿ ಇದರಲ್ಲಿ ಹೇಳ್ತೀನಿ. ಎಂತ ಚೀಸು ಮಸಾಲೆ ಪುಡಿಯಾ? ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಇಲ್ಲಿ ಮಕ್ಕಳ ದಂಡು ಸೈನ್ಯವೇ ಇತ್ತು. ನೋಡಿ, ಹೆಸರೇಳು, ನಿಂದ ಹೆಸರೇಳು. ಎಂತ ಹಲ್ಕ್ ಮ್ಯಾನ್? ಆವಾಗ ಅಷ್ಟೇ ಸ್ಪೈಡರ್ ಮ್ಯಾನ್ ಇದ್ದೆ, ಇವಾಗ ಅಷ್ಟು ಹಲ್ಕ್ ಮ್ಯಾನ್ ಆಯ್ತು. ನೀನು ಮಾಡು ಮಾಡಿ ಇಟ್ಕೊಂಡು ಮಾಡ್ಕೊ. ಅವ್ರು ಸೊಟ್ಟಿರಿ. ನೋಡಿ, ಇದೆಲ್ಲ ಧ್ರುವನ್ ಫ್ರೆಂಡ್ಸ್. ಇವ ಚನಿಲ ಬಾರಿ ಪೊಣಕಿವ. ಇವನ ಹೆಸರು ಶಿವಪ್ರಸಾದ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲ ಸ್ಪೈಡರ್ ಮ್ಯಾನ್ ಹಲ್ಕ. ಇವಾಗ ಹಲ್ಕ ಸ್ಪೈಡರ್ ಮ್ಯಾನ ಪೊಲೀಸ. ಆವಾಗ್ಲೇ ಬೆಳಿಗ್ಗೆ ಸ್ಪೈಡರ್ ಮ್ಯಾನ್ ಇದ್ದೆ, ರಾತ್ರಿಗೆ ಹಲ್ಕ ಅದೇ, ಈಗ ಪೊಲೀಸ. ನನ್ನ ಹೂವ ನಿಮ್ಮ ಹೆಸರೆಂತ? ಧನ್ಯಶ್ರೀ. ಇವಳು ವೇದವರ್ಷಿಣಿ. ಇವ ಜೈವರ್ಷನ್. ಇವ ನನ್ನ ಮಾವನ ಮಗ ದುಂಬಿ ಧ್ರುವ. ಇವ ನೋಡಿ, ಇವ ಬರೀ ಪೊಣಕ್ ಹುಡುಗ. ನನ್ನ ಮೊಬೈಲ್ ಹಾಳು ಮಾಡ್ಬೇಡಿ. ಎಲ್ಲ ಹೊರಗೋಗಿ. ಶಿವಪ್ರಸಾದ್ ಅಮ್ಮ ಕರೀತಿದ್ದಾರೆ. ಎಂತ ಕೋಣ? ಅದು ರಾಘು ಅಮ್ಮಂಗೆ ಬರ್ತ್ಡೇ ಮಾಡೋಣ ಕಡಿಕೆ. ಈಗ ಎಲ್ಲ ಹೊರಗೋಗಿ ಆಟ ಆಡ್ತೇರಿ. ಎಲ್ಲ ಹೊರಗೋಗಿ ಆಟಾಡಿ. ಹೌದು ರಾಘು ಅಮ್ಮಂಗೆ ದೇವರೇ. ನಂದು ನಂದೇ, ನಾನೇ ಕಟ್ ಮಾಡೋದು. ಧ್ರುವ
ಎಲ್ಲಾನು ಕರ್ಕೊಂಡು ಹೋಗ್ ಬಂಗಾರ. ಆ ಕ್ರಯನ್ಸ್ ಎಲ್ಲ ತಗೊಂಡು ಹೊರಗೆ ಹೋಗಿ ಸ್ಕೆಚ್ ಮಾಡಿಸಿ. ಯಬ್ಬಾ ಈ ಮಕ್ಕಳು ಎಲ್ಲ ಒಂದು ಅವ ಒಂದು. ಏನ್ ಮಾಡ್ತಿದ್ದೀರಾ? ಲೆಟರ್ ಯಾರಿಗೆ? ಧ್ರುವನವ್ರ ಅಪ್ಪಂಗ ರಾಘವೇಂದ್ರನ್ ಅಂತ ಹೇಳಿದಾನೆ. ರಾಘವೇಂದ್ರನ್ ಅಲ್ಲ, ರಾಘವೇಂದ್ರ. ಇವ್ ನೋಡಿ, ಇವನು ಆದಿ ದುಂಬಿ ಎಲ್ಲ ಪಕ್ಕದ ಮನೆಯವ್ರನ್ನೆಲ್ಲ ಒಟ್ಟಾಗಿ ಸ್ಪೆಲ್ಲಿಂಗ್ ಎಲ್ಲರದು ರಾಂಗ್ ಸ್ಪೆಲ್ಲಿಂಗ್ ಬಟ್ ಅಡ್ಡಿಲ್ಲ. ಎಲ್ಲರೂ ನೋಟ್ ಮಾಡ್ತಾ ಇದ್ರು. ರಾಘವಮ್ಮಂಗೆ ಗೊತ್ತಿಲ್ಲ ಈಗ ಮಗ ಏನೇನ್ ಮಾಡಿದಾನಂತ ಹೇಳಿ. ಯಾರ್ದು? ರಾಘವಮ್ಮ ಗೊತ್ತೇ. ಎಲ್ಲ ಮಕ್ಕಳು ಒಟ್ಟಾಕದ್ ನಿಮ್ ಮಗ. ನಮ್ಮ ಪಪ್ಪ ಬರ್ತಡೇ ಇತ್ತ. ಬನ್ನಿ ಎಲ್ಲ ಒಳಗೆ ಬನ್ನಿ, ಎಲ್ಲರೂ ಒಳಗೆ ಬನ್ನಿ. ಕೊಟ್ಟಿಯಾ ನೀ ಕೊಟ್ಟಿಯಾ? ಇವರೆಲ್ಲ ನೋಡಿ ಚಂದ ಮಾಡಿ ಬರ್ದಿದ್ದಾರೆ. ಎಲ್ಲರಿಗೂ ಹ್ಯಾಪಿ ಬರ್ತ್ಡೇ ರಾಘವಮ್ಮ. ಎಲ್ಲ ಓದಿ ಎಂತದ ಎಂತ ಗೊತ್ತಾ? ಬೆನ್ನ ಇತ್ತ. ಅವ ಎಲ್ಲಿದ್ದ? ಚಣಿಲ ಹಾರ್ದ ಈ ಲೋಕಕ್ಕ. ಎಲ್ಲಿಗೆ ಹೋದದ್ದು? ಕಾರಣೀಕರ್ತ ಇವನೇ. ಅಪ್ಪನ ಹೆಸರು ಆಧಾರ್ ಕಾರ್ಡ್ ಅಲ್ಲೆಲ್ಲ ಚೇಂಜ್ ಮಾಡುದು ಬೇಡ ಅನ್ಕೊಂಡ್ ಹೇಳಿ ಹಿಂಗ್ ಮಾಡಿದಾನೆ. ಎಲ್ಲಿಗೆ ಹೋಯ್ತು? ನಾನು ಕ್ರೈನ್ಸ್ ಕೊಡುತ್ತೆ ನೋಡಿ. ಇದು ದುಂಬಿಟ್ ಹೆಸರ ಫ್ರೆಂಡ್ಸಿನ ಹತ್ರ ಎಲ್ಲ ಹೇಳ್ಸಿ ಅದೇ ನಾಮಕರಣ ಮಾಡ್ತಿದ್ದಾನೆ. ಹ್ಯಾಪಿ ಬರ್ತ್ಡೇ ಟು ಯು. ಮಕ್ಕಳೆಲ್ಲ ಬಂದ್ರಾ? ಅವ ಚಳಿಂದ ಎಲ್ಲ ಬಂದ್ರಾ? ಹಾ, ಹೋಗಿ. ಇವತ್ತು ರಾಘವಮ್ಮನ್ ಬರ್ತ್ಡೇ ಇದೆ. ಇವರೇ ರಾಘವಮ್ಮ. ಸೊ ಇವರೆಲ್ಲ ರೆಡಿ ಆಗಿದ್ದಾರೆ. ಕೇಕು ರೆಡಿ ಇದೆ. ನಾವಿವಾಗ ಆದಿ ಮತ್ತೆ ರಕ್ಷಿತಂಗೆ ವೆಯ್ಟ್ ಮಾಡ್ತೀವಿ. ಹಂಗೆ ಇರತ್ತು. ಹ್ಯಾಪಿ ಶಾಲಿಗ್ ಸೇರ್ಸು ದಿನ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ರಾಘವಮ್ಮ. ಹ್ಯಾಪಿ ಬರ್ತ್ಡೇ ಟು ಯು. ಕಾಣಿ ಇವ ಪ್ರೀತಿ ಮಗ. ಮಗನಿಗೆ ಮೊದಲ ಬಾರಿ ಅವು ಎಲ್ಲ ಒಟ್ಟು ಹಾಕಿದ ಇವನೇ. ಇವಾಗ ಇಷ್ಟು ಜನ ಒಟ್ಟು ಹಾಕದ ಇವನೊಬ್ಬ. ಆಕ್ಚುಲಿ ಮೂರ್ ಜನ ಇದಾಗಿದ್ದಾರೆ, ಲೆಸ್ ಆಗಿದ್ದಾರೆ. ನಮ್ಮ ಪಪ್ಪನ್ ಬರ್ತಡೇ. ಇವಳೆ ಒಂದ್ ಕೇಕ್ ಜಾಸ್ತಿ ಹಂಗಾರೆ ಇವಳೆ ಒಟ್ಟು ಹಾಕದಮ್ಮ. ಅವ ಇವ ಅವಳ ಯಬ್ಬ ಇವರು ಐಲಕ್ಕಿ ಇವರು. ನಾನು ಇಲ್ಲಿದ್ದೆ. ಇಡ್ಕೊ ಇಡ್ಕೊ. ಅಲ್ಲೇ ಕ್ಲಿಕ್ ಮಾಡು, ಅಲ್ಲೇ ಕ್ಲಿಕ್. ಹ್ಯಾಪಿ ಬರ್ತ್ಡೇ. ಇಲ್ಕಾಣಿಯ ತಿನ್ಸಿ ಇಲ್ಕಾಣಿಯ. ಅಕ್ಷದಕ್ಕ ಒಂಚು ಸೈಡ್ ಬಾ. ಐಸ್ ಕೇಕ್ ಪೈನಾಪಲ್ ನನ್ನ ಫೇವರೇಟ್. ನನಗೆ ಇದು ಇಷ್ಟ ಪೈನಾಪಲ್. ನಂಗೆ ಸಹ. ನಾ ಬೇರೆ ಯಾವ್ದು ತಿಂತಿಲ್ಲ, ನಂಗೆ ಇಷ್ಟ ಅಲ್ಲ. ಯಾರಿಗೆ ಕೊಡ್ಲಾ? ಈಗ ಮಾಯಿ ಬರ್ತಡೆ. ಪ್ರಮೋಷನ್ ಮಾಡುವ. ಅಯ್ಯಪ್ಪ ಬೇಕ್ರಿ ಒಳ್ಳೆದೆ ಮಾತ್ರ ಕೇಕ್. ಆಯ್ತು, ಈಗ ಕೊಡಿ. ದೂರ ನಿಂತ್ಕೊಳ್ಳಿ.
ಹ್ಯಾಪಿ ಶಾಲಿಂಗ್ ಸೇರ್ಸೋ ದಿನ ದಡ್ಡಂಗ ಗೊತ್ತಿಲ್ಲ ಏನು ಊಟ ಇದು ಅವ್ರಿಗೆ ಗೊತ್ತಿಲ್ಲಪ್ಪ ಇವತ್ತಿಗೆ ಮಾಡೋದಿಲ್ಲ. ಯಾರು ನನ್ನ ಅಲ್ಲ ಆದ್ರೆ ಇದೇ ಮಂತಲ್ಲಿ ಹುಟ್ಟದಂತ ಗೊತ್ತು ಅಲ್ದದ ರಾಘವಮ್ಮ ಇದು ಅಥವಾ ಜುಲೈ ಒಟ್ನಲ್ಲಿ ನಾವೆಲ್ಲರೂ ಮಳೆಗಾಲಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹುಟ್ಟೋದು. ರಾಘವಮ್ಮ ಹ್ಯಾಪಿ ಬರ್ತ್ಡೇ. ನಿಮ್ಮ ಜೀವನದಲ್ಲಿ ಈ ಹಿಂದೆ ಎಷ್ಟೋ ದುಃಖ ಇರ್ಬೋದು, ಎಷ್ಟೋ ನೋವು ಕಂಡಿರ್ಬೋದು. ಅತ್ಯಂತ ಚಿಕ್ಕ ಏಜಲ್ಲೇ, ಟೀನೇಜಲ್ಲೇ ನಮ್ಮೂರನ್ನು ಬಿಟ್ಟು ಈ ಊರಿಗೆ ಬಂದು ಇಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ಎಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡಿ ಅದರಿಂದ ಹೊರಗೆ ಬಂದು ಅದ್ಭುತವಾದ ಜೀವನ ನಡೆಸ್ತಿದ್ದೀರ. ಇವಾಗ ನಮಗಂತೂ ತುಂಬ ಖುಷಿ ಇದೆ. ಹುಟ್ಟಿದ ಮನೆ ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಈ ಸರ್ಕಲಲ್ಲಿ ನಿಮಗೊಂದು ಒಳ್ಳೆ ಹೆಸರಿದೆ. ಆ ಹೆಸರನ್ನು ನೀವು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಬಿಟ್ಟಿದ್ದೀರಿ, ಎಷ್ಟು ಒಳ್ಳೇದು ಮಾಡಿದ್ದೀರಿ. ಇದೆಲ್ಲವನ್ನು ನೋಡುವಾಗ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೋ. ಯಾವಾಗಲೂ ಖುಷಿಯಿಂದ ನಗ್ನಗ್ತ ಜೀವನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ರಾಘವಮ್ಮ.